ನಿಮ್ಮನ್ನ ಕಾಂಗ್ರೆಸ್ನವ್ರನ್ನ ಕೇಳಬೇಕು, ನಿಮ್ಮ ಪ್ರಧಾನಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ಯಾರು ಹೇಳ್ತಾರೆ? ಅವನವ್ರ ಹೆಸರು ತಾಕತ್ತಿದೆಯಾ? ಕೇವಲ ಹಣದ ಮೇಲೆ, ಹೆಂಡದ ಮೇಲೆ ತೊಗ್ಲಕ್ ದರ್ಬಾರ್ ನಡೆಸಿ ಇವತ್ತು ಅಧಿಕಾರಕ್ಕೆ ಹಿಡಿತೇವೆ ಅನ್ನೋ ಭ್ರಮೆನಲ್ಲಿ ಕಾಂಗ್ರೆಸ್ನವರು ಇದ್ದಾರೆ. ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ, ನಾಳೆ ನಾಡಿದ್ದು ನಾಮಪತ್ರ ಸಲ್ಲಿಸಿದ ನಂತರ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೆ ನಾವೆಲ್ಲ ಹಿರಿಯ ಮುಖಂಡರ ಜೊತೆ ನಿಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬಂದು ಕಾರ್ಯಕರ್ತರ ಸಭೆ, ಸಾರ್ವಜನಿಕ ಸಭೆಯನ್ನು ಮಾಡೋರಿದ್ದೇವೆ. ನನಗೆ ವಿಶ್ವಾಸ ಇದೆ, ನಿಮ್ಮೆಲ್ಲರ ಪರವಾಗಿ ಅಮಿತ್ ಶಾ ಅವರಿಗೆ ಭರವಸೆಯನ್ನು ಕೊಡ್ತೇನೆ. ಈ ಬಾರಿ ನಿಮ್ಮ ಮತ್ತೆ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆದ್ದು ಡೆಲ್ಲಿಗೆ ಆ 28 ಲೋಕಸಭಾ ಸದಸ್ಯರನ್ನು ಕರ್ಕೊಂಡು ಬರ್ತೇನೆ. ಈ ಭರವಸೆಯನ್ನು ಕೊಡಬಹುದು ಅನ್ನೋದಾದ್ರೆ ಎಲ್ಲರೂ ಕೈ ಎತ್ತೇಳಿ ಕೊಡಬಹುದು ಯಡಿಯೂರಪ್ಪನವ್ರೆ ಅಂತ. ನಾನು ರಾಜ್ಯದ ಉದ್ದಗಲಿಗೆ ಸುತ್ತಿದ್ದೇನೆ. ಕರ್ನಾಟಕ ರಾಜ್ಯದ ಜನರ ನಾಡಿಯ ಮಿಡಿತ ಗೊತ್ತಿದೆ ನನಗೆ. ನಿಮ್ಮ ತೊಗಲಕ್ ದರ್ಬಾರ್ ನಡೆಯೋದಿಲ್ಲ. ಕಾಂಗ್ರೆಸ್ಸಿನ ಮುಖಂಡರಿಗೆ ಹೇಳ್ತೇನೆ, ಏನಾಯ್ತು ನೀವು ಕೊಟ್ಟ ಭರವಸೆಗಳು? ಕರ್ನಾಟಕ ರಾಜ್ಯದಲ್ಲಿ ಕುಡಿಯೋ ನೀರಿನ ಹಾಹಾಕಾರ ಇದೆ, ಬರಗಾಲ ಇದೆ. ಬೆಂಗಳೂರಿನಲ್ಲಿ ಕುಡಿಯೋ ನೀರಿಲ್ಲದೇನೆ ಜನ ಹಾಹಾಕಾರ ಪಡ್ತಾ ಇರುವಂತ, ಪಶು ಪಕ್ಷಿ ಪ್ರಾಣಿಗಳಿಗೂ ನೀರಿಲ್ಲದೆ ಇರುವಂತ ಒಂದು ದುಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿದೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ನೀವೆಲ್ಲ ಒಗ್ಗಟ್ಟಾಗಿ ಒಂದಾಗಿ ರಾಜ್ಯದ ಉದ್ದಗಲಿಗೆ ಓಡಾಟ ಮಾಡಿದ್ರೆ ನನಗನ್ಸುತ್ತೆ ನಾನು ಅಮಿತ್ ಶಾ ಜಿಯವರಿಗೆ, ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಭರವಸೆಯನ್ನು ಕೊಡ್ತೇನೆ. ತಮ್ಮೆಲ್ಲರ ಆಶೀರ್ವಾದದಿಂದ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆದ್ದು ನಮ್ಮ ಸಂಸತ್ ಸದಸ್ಯರನ್ನ ಡೆಲ್ಲಿಗೆ ನಾನು ಕರ್ಕೊಂಡು ಬರ್ತೇನೆ ಅನ್ನೋ ಭರವಸೆಯನ್ನ ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ.